ಹಾಯ್ ವೆಲ್ಕಮ್ ಟು ದ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ಇನ್ನೇ ಯಾರಾದರೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ನನ್ನ ವ್ಲಾಗಲ್ಲಿ ಫಸ್ಟ್ ನಾನು ಮಾರ್ನಿಂಗ್ ರೂಟೀನ್ನ ತೋರಿಸ್ತಾ ಇದ್ದೀನಿ. ಹಾಗೇ ರೂಟೀನ್ ಅನ್ನೋದಕ್ಕಿಂತ ವೀಕ್ಲಿ ಒನ್ ಟೈಮ್ ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರು ಹೋಗಿ ಎಲ್ಲ ಒಂದು ವೀಕಿಗೆ ಆಗೋಷ್ಟು ತರಕಾರಿ ತೊಗೊಂಡು ಬರ್ತಾರೆ. ಅದನ್ನು ತೊಗೊಂಡು ಬಂದಿದ್ದರು. ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆರ್ಗನೈಸೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಓಪನ್ ಮಾಡಿ ಇಡ್ತಾ ಇದ್ದೆ. ಏನೇನು ತೊಗೊಂಡು ಬಂದಿದ್ದಾರೆ ಏನು ಅಂತ. ಅಷ್ಟೆಲ್ಲ ತರಕಾರಿ ನೋಡಿ ನಿಜ ನಂಗೆ ತಲೆ ಸುತ್ತ ಬಂತು. ಆ ಸೊಪ್ಪೆಲ್ಲ ನೋಡಿ, ತರಕಾರಿ ಎಲ್ಲ ನೋಡಿ, ತರಕಾರಿ ಅಂಗಡಿನೇ ಎತ್ಕೊಂಡ್ಬಂದಿದ್ದೀರಾ, ಮಾರ್ಕೆಟ್ನೇ ತಂದು ಮನೇಲಿ ಇಟ್ಬಿಟ್ಟಿದ್ದೀರಾ ಅಂತ ಹೇಳಿ ರೇಗಿಸ್ತಾ ಇದ್ದೆ. ಎಲ್ಲ ಇಟ್ಬಿಟ್ಟು ಅವರು ಹಾಲೇನೋ ತೊಗೊಂಬರೋದಕ್ಕೆ ಹೋಗಿದ್ರು. ಅಷ್ಟರಲ್ಲಿ ಇಲ್ಲಿ ಬಂದು ನೋಡ್ತೀನಿ ಇಷ್ಟೊಂದು ತರಕಾರಿ ಎಲ್ಲ ಇತ್ತು. ಎಲ್ಲ ಥರ ಸೊಪ್ಪು ಎಲ್ಲನೂ ತೊಗೊಂಡು ಬಂದಿದ್ರು. ಹಾಗೆ ನಿಮಗೆ ತೋರಿಸೋಣ ಅಂಥೇಳಿ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಪಾಲಕ್ ಸೊಪ್ಪು ಕೂಡ ತೊಗೊಂಡು ಬಂದಿದ್ರು. ಆದಷ್ಟು ಬೇಗ ಈ ಪಾಲಕ್ ಸೊಪ್ಪಲ್ಲಿ ಒಂದು ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನನಗೆ ಮೆಂತ್ಯ ಸೊಪ್ಪು ಅಂದರೆ ಸಖತ್ ಇಷ್ಟ. ಮೆಂತ್ಯ ಪಲಾವ್ ಮಾಡ್ಬೋದಲ್ವಾ, ಸೊ ಹಂಗಾಗಿ ಮೆಂತ್ಯ ಕರಿ ಮಾಡ್ಬೋದು, ಸಖತ್ತಾಗಿರುತ್ತೆ. ಹಂಗಾಗಿ ಇದನ್ನ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಈ ರೆಸಿಪಿನ ನೀವು ಕೂಡ ಮಾಡಿ. ಸೊ ನಾನು ನನ್ನ ಚಾನಲಲ್ಲಿ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ತರಕಾರಿ ಎಲ್ಲ ಸಖತ್ತಾಗಿತ್ತು. ನೋಡ್ಬೋದು ಇಲ್ಲಿ ಹಸಿಮೆಣ್ಸಿನ್ಕಾಯಿ ನಾವೇ ಬೆಳೆದಿದ್ವಿ, ಹಂಗಾಗಿ ಸ್ವಲ್ಪ ತೊಗೊಂಡು ಬಂದಿದ್ದೀವಿ ಅಷ್ಟೇ. ಹಾಗೆ ಬೀಟ್ರೋಟು, ಆಮೇಲೆ ಕ್ಯಾಪ್ಸಿಕಮ್ಮು, ಎಲ್ಲ ತರಕಾರಿ ಇಷ್ಟೂ ನಮಗೆ ಒಂದು ವೀಕ್ ಅಂತೂ ಪಕ್ಕ ಹಾಗೆ ಆಗುತ್ತೆ. ಸೊ ಹಂಗಾಗಿ ಅವರು ಒಂದು ವೀಕಿಗೆ ಆಗೋಷ್ಟು ಎಲ್ಲ ತರಕಾರಿ ತೊಗೊಂಡು ಬಂದಿದ್ದರು. ಲೆಮನ್ನು ಡೈಲಿ ಈವ್ನಿಂಗು ನಾವು ಲೆಮನ್ ಟೀ ಕುಡಿತೀವಿ. ಸೊ ಹಂಗಾಗಿ ನಮಗೆ ಲೆಮನ್ ಬೇಕೇ ಬೇಕಾಗುತ್ತೆ. ಹಂಗಾಗಿ ಲೆಮನ್ ಕೂಡ ತೊಗೊಂಡು ಬಂದಿದ್ದರು. ಹೆಲ್ತಿಗೆ ತುಂಬಾ ಒಳ್ಳೆಯದು ಆ್ಯಕ್ಚುಲಿ. ಎಷ್ಟು ನಾವು ತರಕಾರಿ ಸೊಪ್ಪು ಎಲ್ಲ ತಿಂತೀವೋ ಅಷ್ಟು ನಮಗೆ ಕ್ಯಾಲ್ಶಿಯಮ್ಮು, ವಿಟಮಿನ್ಸ್ ಎಲ್ಲ ಸಿಗುತ್ತೆ. ಸೊ ಹಂಗಾಗಿ ನಾವು ನಾನ್ ವೆಜ್ ಜೊತೆ ಎಲ್ಲ ಥರ ತರಕಾರಿನೂ ಕೂಡ ನಾವು ಸೇವಿಸಬೇಕಾಗುತ್ತೆ. ಕರಿಬೇವು ತೊಗೊಂಡು ಬಂದಿದ್ದಾರೆ, ಎಲ್ಲ ತೊಗೊಂಡು ಬಂದಿದ್ದರು, ಆಲ್ಮೋಸ್ಟ್ ಎಲ್ಲ ತೊಗೊಂಡು ಬಂದಿದ್ದರು. ಕೋಸೊಂದು ತೊಗೊಂಡು ಬಂದಿರಲಿಲ್ಲ. ಸೊ ಏನೋ ಇಷ್ಟೊಂದು ಲಗೇಜ್ ಇತ್ತಲ್ವಾ, ಸೊ ಇಷ್ಟೊಂದು ತರಕಾರಿ ಎಲ್ಲ ತೊಗೊಂಬಂದಿದ್ರು. ಅದು ಇಟ್ಕೊಂಬರೋದಕ್ಕೆ ಆಗಿಲ್ಲ ಅಂತೇಳಿ ಏನೋ ಮರ್ತು ಬಂದ್ವಿ ಅಂತ ಏನೋ ಅಂತಿದ್ರು. ಸೊ ಜಾಸ್ತಿ ಇತ್ತಲ್ವ, ಮತ್ತೆ ಇಟ್ಕೊಂಬರೋದಕ್ಕೂ ಆಗಲ್ಲ ಅಂತೇಳಿ ಹಾಗೆ ಬಿಟ್ಬಿಟ್ಟು ಬಂದಿದ್ದಾರೆ. ಬೆಂಡೆಕಾಯಿ ತೊಗೊಂಡು ಬಂದಿದ್ದರು. ಬೆಂಡೆಕಾಯಿ ನನ್ನ ಫೇವ್ರೆಟ್ ಗೊತ್ತಾ. ಅದರಲ್ಲಿ ಎಷ್ಟು ಚೆನ್ನಾಗಿ ವೆರೈಟಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಪಲ್ಯ ಚಪಾತಿ ಸಖತ್ತಾಗಿರುತ್ತೆ. ಬೆಂಡೆಕಾಯಿ ಗ್ರೇವಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಹಾಗಲಕಾಯಿ ಆಲ್ಮೋಸ್ಟ್ ತುಂಬ ಜನ ಯಾರಿಗೂ ಇಷ್ಟನೇ ಆಗೋದಿಲ್ಲ. ನನಗೆ ಹಾಗಲಕಾಯಿ ಅಂದರೆ ತುಂಬಾ ಇಷ್ಟ. ಸೊ ಅದರಲ್ಲಿ ನಾನೇ ಒಂದು ಸರಿ ಪಲ್ಯ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಅದು ನನ್ನ ಸ್ಟೈಲಲ್ಲೇ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಹಾಗಲಕಾಯಿ ಪಲ್ಯ ಬಿಸಿ ಬಿಸಿ ರೈಸ್ ಹಾಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಸೊ ಟೊಮೆಟೊ, ಹಾಗೆ ಪುದೀನ, ಲೆಮನ್ ಟೀಗೆ ಪುದೀನ ಬೇಕೇ ಬೇಕು ನಮಗೆ. ಹಾಗಾಗಿ ನಾನ್ ವೆಜ್ಗೆ ಆಮೇಲೆ ಎಲ್ಲದಕ್ಕೂ ಬೇಕಾಗುತ್ತಲ್ವ, ಆಲ್ಮೋಸ್ಟ್ ಎಲ್ಲದಕ್ಕೂ ಬೇಕೇ ಬೇಕಾಗುತ್ತೆ ಪುದೀನ. ಎಷ್ಟು ದಪ್ಪ ಇತ್ತು. ಹಾಗೆ ಬೀನ್ಸ್ ತೊಗೊಂಡು ಬಂದಿದ್ದರು, ಹೀರೆಕಾಯಿ ತೊಗೊಂಡು ಬಂದಿದ್ದರು. ಸೊ ಎಲ್ಲ ತೋರಿಸಿದ್ದೀನಿ. ಸೊ ಇಷ್ಟೆಲ್ಲ ತೊಗೊಂಡು ಬಂದಿದ್ದರು. ಇಷ್ಟೆಲ್ಲ ನೋಡಿ ನನಗಂತೂ ನಿಜವಾಗ್ಲೂ ತಲೆನೇ ಸುತ್ತ ಬಂತು. ಯಪ್ಪ ಇಷ್ಟೊಂದು ಅದು ನಿಮಗೆ ತೋರಿಸ್ತೀನಿ, ನೀವೇ ನೋಡಿ. ನಿಮಗೆ ಮೊಬೈಲಲ್ಲಿ ಈ ಥರ ಅನ್ನಿಸ್ಬೋದು ವೀಡಿಯೋ ನೋಡೋದಕ್ಕೆ, ನನಗೆ ಡೈರೆಕ್ಟಾಗಿ ನೋಡೋದಕ್ಕೆ ಅಪ್ಪ ಮಾರ್ಕೆಟೇ ನಮ್ಮ ಮನೇಲಿ ಬಂದು ಕೂತಿದೆ ಅನ್ನೋ ಅಷ್ಟು ನನಗೆ ಅನ್ನಿಸ್ತಾ ಇತ್ತು. ಸೊ ಇಷ್ಟೆಲ್ಲ ಸೊಪ್ಪು ತರಕಾರಿ ಕೂಡ ತೊಗೊಂಡು ಬಂದಿದ್ದರು. ನಾನು ಈ ಒಂದು ವ್ಲಾಗಲ್ಲಿ ಸ್ಕಿನ್ ಕೇರ್ ಒಂದು ಟಿಪ್ಸ್ನ ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ. ಯಾಕಂತಂದರೆ ಈಗ ತುಂಬಾ ಚಳಿ ಇರೋದ್ರಿಂದ ಕೈ, ಕಾಲು, ಮುಖ ಎಲ್ಲ ತುಂಬಾ ಡ್ರೈ ಆಗಿ ಬಿರುಕು ಬೀಳ್ತಾ ಇರುತ್ತೆ. ಹಂಗಾಗಿ ನಾನೊಂದು ಮನೇಲೇ ಇನ್ಸ್ಟೆಂಟಾಗಿ ಓಮ್ ರೆಮಿಡಿಯಿಂದ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ತೋರಿಸ್ತೀನಿ. ಬನ್ನಿ ಯಾವ ರೀತಿ ಮಾಡ್ಕೊತೀನಿ, ಹಾಗೆ ಏನೇನು ಇಂಗ್ರೀಡಿಯೆಂಟ್ ಹಾಕಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ಆನಿಯನ್ ಕೂಡ ತೊಗೊಂಡು ಬಂದಿದ್ದರು. ಸೊ ಇವಾಗ ನಾನು ಎಲ್ಲ ಓಮ್ ಇಂಗ್ರೀಡಿಯೆಂಟಿಂದನೇ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಕಾಫಿ ಪೌಡರು, ಇದು ಟ್ಯಾನ್ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ 2 ಇಂಗ್ರೀಡಿಯೆಂಟು. ಹಾಗೆ ಶುಗರ್ ಕೂಡ ಅಷ್ಟೇ, ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಚೆನ್ನಾಗಿ, ಸ್ಕಿನ್ ಕೂಡ ಸ್ಮೂತ್ ಆಗುತ್ತೆ. ಹಾಗೆ ರಾ ಮಿಲ್ಕ್ ಹಾಕ್ಕೊಂಡಿದ್ದೀನಿ, ಕಾಯಿಸದೇ ಇರೋ ಹಾಲು, ಕಾಯಿಸಿ ಹಾಕಬೇಡಿ. ಹಾಗೆ ಒಂದು ಚಿಟಿಕೆ ಅರಿಶಿನ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಬೇಕು. ಇದು ಒಂದು ಸ್ಕ್ರಬ್ ರೀತಿ ಆಗುತ್ತೆ ಇದು ನಿಮಗೆ.
ಸೊ ಈ ಒಂದು ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನೀವು ಫೇಸ್ನ ಸ್ವಲ್ಪ ಕ್ಲೆನ್ಸ್ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಹಾಫ್ ಟೊಮೆಟೊನ ಈ ರೀತಿ ಹೋಲ್ಡ್ ಮಾಡಿಕೊಂಡು ಸ್ಲೈಸಾಗಿ ಸ್ವಲ್ಪ ಕ್ಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಟ್ಯಾನ್ ಏನಾದರೂ ಇದ್ದರೆ ರಿಮೂವ್ ಆಗಲಿ. ಡೈರೆಕ್ಟಾಗಿ ನಮ್ಮದು ಫೇಸ್ಗೆ ಫೇಸ್ ವಾಶ್ ಮಾಡಿ ಡೈರೆಕ್ಟಾಗಿ ಸ್ಕ್ರಬ್ನ ಅಪ್ಲೈ ಮಾಡಬಾರ್ದು, ಓಪನ್ ಪೋರ್ಸ್ ಎಲ್ಲ ನಮಗೆ ಆಗುತ್ತೆ. ಸೊ ಹಂಗಾಗಿ ಫಸ್ಟು ಒಂದೇನಾದರೂ ಕ್ಲೆನ್ಸ್ ಮಾಡಿಕೊಂಡು ನೀವು ಸ್ಕ್ರಬ್ನ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಿಮಗೆ. ನೋಡಿ ಇವಾಗ ನನ್ನ ಸ್ಕಿನ್ ಯಾವ ರೀತಿ ಸಾಫ್ಟ್ ಆಗಿದೆ, ಹಾಗೆ ನೋಡೋದಕ್ಕೂ ಕೂಡ ಟ್ಯಾನ್ ಕೂಡ ರಿಮೂವ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈಗ ನಮ್ಮ ಅತ್ತೆ ಒಂದು ರೆಸಿಪಿ ಮಾಡಿದರು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ, ಅಕ್ಕಿ ರೊಟ್ಟಿ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಹಾಕಿ ಹೇಗೆ ಇದನ್ನು ರೆಡಿ ಮಾಡಿದ್ದಾರೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಈಗ ನಾನು ಹಾಗೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ಈಗ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ರೆಡಿ ಮಾಡಬೇಕಾದ್ರೆ ನಾನು ಇರಲಿಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆ ನಾನು ಇವಾಗ ಇದನ್ನು ರೆಸಿಪಿ ಟೇಸ್ಟ್ ಎಲ್ಲ ಮಾಡಿದ್ಮೇಲೆ ನಂಗೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ನಾನು ನಮ್ಮ ವ್ಯೂವರ್ಸಿಗೆ ತೋರಿಸಲೇಬೇಕು ನಮ್ಮ ವ್ಲಾಗಲ್ಲಿ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಒಂದು ವಿಡಿಯೋ ಕೂಡ ಆಲ್ರೆಡಿ ರೆಡಿ ಇದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ನಮ್ಮ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿ ಕೊಡ್ತಾ ಇದ್ದೆ. ಸೊ ಇದನ್ನೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ರೆಡಿ ಮಾಡಿ ಇಟ್ಟಿದ್ರು ನಮ್ಮತ್ತೆ. ಸೊ ಅದಕ್ಕೆ ಅವರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡಿದ್ವಿ. ತುಂಬಾ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಹಾಕಿ ಮಾಡಿರ್ತಾರೆ ಇಂಗ್ರೀಡಿಯೆಂಟು, ಇದಕ್ಕೆ ಯಾವುದೇ ರೀತಿ ಸೈಡ್ಸ್ ಏನೂ ಬೇಕಾಗಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಡಯಟ್ ಮಾಡೋರಿಗಂತೂ ತುಂಬಾ ಚೆನ್ನಾಗಿರುತ್ತೆ, ಎಲ್ಲ ಹೆಲ್ತಿ ಇಂಗ್ರೀಡಿಯೆಂಟೇ ಆಗಿರೋದು. ಈ ಒಂದು ರೆಸಿಪಿನ ನಾನು ಮಿಸ್ ಮಾಡಿದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.